ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹಳ ಭಾರವಾದಂತಹ ಮನಸ್ಸಿನಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಕೇಳಿದ್ರೆ, ಕನ್ನಡದ ಮೇರು ವ್ಯಕ್ತಿತ್ವ, ಸಾಹಿತ್ಯ ಲೋಕದ ಅನರ್ಘ್ಯ ರತ್ನ ಎಸ್.ಎಲ್. ಭೈರಪ್ಪ ಇನ್ನಿಲ್ಲ ಅಂತ ಹೇಳೋದಕ್ಕೆ ಧ್ವನಿ ನಡುಗ್ತಾ ಇದೆ. ಈ ಕ್ಷಣದಲ್ಲೂ ಸಹ ಈ ಸುದ್ದಿ ಯಾಕೆ ಸುಳ್ಳಾಗಿರಬಾರ್ದು ಅಂತ ಅನ್ನಿಸ್ತಾ ಇದೆ. ಹೌದು ಮಿತ್ರರೇ, ಎಸ್.ಎಲ್. ಭೈರಪ್ಪನವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ನಾವು ಪ್ರತಿ ಬಾರಿಯೂ ಕೂಡ ಮೇರು ವ್ಯಕ್ತಿತ್ವಗಳು ತೀರ್ಕೊಂಡಂತಹ ಸಂದರ್ಭದಲ್ಲಿ ಸಾಹಿತ್ಯ ಲೋಕಕ್ಕೆ ನಷ್ಟ, ಕನ್ನಡ ಸಾರಸ್ವತ ಲೋಕಕ್ಕೆ ನಷ್ಟ, ಇದು ತುಂಬಲಾರದಂತಹ ನಷ್ಟ, ಕನ್ನಡಾಂಬೆ ತಬ್ಬಲಿ ಆಗಿಬಿಟ್ಲು, ಹೀಗೆಲ್ಲ ಕೆಲ ಮಾತುಗಳನ್ನು ಆಡ್ತೀವಿ. ಆದರೆ ಕೆಲ ವ್ಯಕ್ತಿತ್ವಗಳಿಗೆ ಅದು ಆ ಸಂದರ್ಭಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಅವರು ನಮ್ಮ ಜೊತೆಗಿಲ್ಲ, ಅದಕ್ಕೋಸ್ಕರವಾಗಿ ನಾವು ಆ ರೀತಿಯಾಗಿ ಕೆಲ ಪದಪ್ರಯೋಗ ಮಾಡ್ತಾ ಇರ್ತೀವಿ ಅಷ್ಟೇ. ಆದರೆ ಎಸ್.ಎಲ್. ಭೈರಪ್ಪ ಅವರ ಅಗಲಿಕೆ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ತುಂಬಲಾರದಂತಹ ನಷ್ಟವೇ. ಅವರು ಬದುಕಿದ್ದು 94 ವರ್ಷ. 1934ರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೆ ಶಿಬಿರದಲ್ಲಿ ಅವರ ಜನ್ಮ ಆಗುತ್ತೆ. ಬಹಳ ಕಿತ್ತು ತಿನ್ನುವಂತಹ ಬಡತನ, ತಂದೆ ಅಷ್ಟು ಜವಾಬ್ದಾರಿಯುತವಾಗಿರಲಿಲ್ಲ. ಎಸ್.ಎಲ್. ಭೈರಪ್ಪ ಅವರ ಬದುಕಿನ ಆಧಾರ ಸ್ತಂಭವಾಗಿದ್ದಂತಹ ಅವರ ತಾಯಿ ಕೇವಲ ಅವರಿಗೆ 5 ವರ್ಷ ಇರುವಂತಹ ಸಂದರ್ಭದಲ್ಲೇ ಪ್ಲೇಗ್ ರೋಗಕ್ಕೆ ಬಲಿಯಾಗ್ತಾರೆ. ಹೀಗಾಗಿ ಎಸ್.ಎಲ್. ಭೈರಪ್ಪ ಅವರು ಹುಟ್ಟುತ್ತಲೇ ಕಷ್ಟ ಅನ್ನೋದು ಜೊತೆಗೆ ಬಂದುಬಿಟ್ಟಿತ್ತು. ಹೀಗಾಗಿ ಎಸ್.ಎಲ್. ಭೈರಪ್ಪ ಅವರನ್ನ ಬೆಂಕಿಯಲ್ಲಿ ಅರಳಿದಂತಹ ಅನರ್ಘ್ಯ ರತ್ನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಅಂತಹ ಕಷ್ಟದಲ್ಲೂ ಕೂಡ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ತನ್ನ 13ನೇ ವಯಸ್ಸಿಗೆ ಮಹಾತ್ಮ ಗಾಂಧಿಯವರಿಂದ ಪ್ರೇರೇಪಣೆ ಒಳಪಟ್ಟು ಸ್ವತಂತ್ರ ಹೋರಾಟದಲ್ಲೂ ಕೂಡ ಭಾಗವಹಿಸ್ತಾರೆ. ಆನಂತರ ಅಧ್ಯಾಪಕ ವೃತ್ತಿಯನ್ನು ಆರಂಭಿಸ್ತಾರೆ. ಜೊತೆಗೆ ಸಾಹಿತ್ಯ ಕೃಷಿಯನ್ನ ಮಾಡೋದಕ್ಕೆ ಆರಂಭಿಸ್ತಾರೆ. ಇವತ್ತು ಎಸ್.ಎಲ್. ಭೈರಪ್ಪನವರ ಬಗ್ಗೆ ಇಷ್ಟೊಂದು ಮಾತನಾಡೋದಕ್ಕೆ ಕಾರಣವಾಗಿರೋದೇ ಅವರ ಸಾಹಿತ್ಯ ಕೃಷಿ. ಕರ್ನಾಟಕದಲ್ಲಿ ಸಾಹಿತಿಗಳಿಗೇನು ಬರಗಾಲ ಇಲ್ಲ, ಬೇಕಾದಷ್ಟು ಜನ ಸಿಗ್ತಾರೆ. ಎಷ್ಟೋ ಜನ ಪ್ರತಿನಿತ್ಯವೂ ಪುಸ್ತಕವನ್ನು ಪ್ರಕಟಿಸ್ತಲೇ ಇರ್ತಾರೆ. ಆದರೆ ಎಸ್.ಎಲ್. ಭೈರಪ್ಪ ಅವರ ಪುಸ್ತಕದಲ್ಲಿದ್ದಂತಹ ತೂಕ ಮಾತ್ರ ಬೇರೆ ಸಾಹಿತಿಗಳಲ್ಲಿ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಗೃಹಭಂಗ, ವಂಶವೃಕ್ಷ, ನೆಲೆ, ಸಾಕ್ಷಿ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೆ, ಧಾಟು, ಧರ್ಮಶ್ರೀ, ಪರ್ವ, ಬಿತ್ತಿ, ಹೀಗೆ 25ಕ್ಕೂ ಹೆಚ್ಚು ಕಾದಂಬರಿಯನ್ನು ಬರೆದಿದ್ದಾರೆ. ಅದರಲ್ಲಿ ಬಿತ್ತಿ ಮಾತ್ರ ಅವರ ಆತ್ಮಚರಿತ್ರೆ. ಯಾಕೆ ಎಸ್.ಎಲ್. ಭೈರಪ್ಪ ಅವರಿಗೆ ಹೊಗಳಬೇಕು, ಅವರನ್ನು ಇಷ್ಟೆಲ್ಲ ಗೌರವದಿಂದ ಕಾಣಬೇಕು? ಈ ಪ್ರಶ್ನೆಯನ್ನು ಕೇಳಿದ್ರೆ ಮಿತ್ರರೇ, ಸಾಹಿತಿಗಳು ಸಾಮಾನ್ಯವಾಗಿ ಒಂದು ಕಲ್ಪನೆಯ ಲೋಕವನ್ನೇ ನಮ್ಮ ಮುಂದೆ ಅನಾವರಣ ಮಾಡಿಬಿಡ್ತಾರೆ. ಅದು ಸಾಹಿತ್ಯದ ಶಕ್ತಿ. ಕಲ್ಪನೆಯ ಮೇಲೆಯೇ ಆಧಾರಿತವಾದಂತಹ ಲೋಕ ಅದು ಪ್ರಸ್ತುತ ವಾಸ್ತವತೆಗಿಂತ ಸಾಕಷ್ಟು ದೂರದಲ್ಲಿರುವ ಕಾರಣದಿಂದಾಗಿಯೇ ನಮಗದು ರುಚಿಸುತ್ತೆ. ಆದರೆ ಎಸ್.ಎಲ್. ಭೈರಪ್ಪ ಅವರ ವಿಶೇಷತೆ ಏನು ಗೊತ್ತಾ? ಅವರು ಕಾಲ್ಪನಿಕ ಜಗತ್ತನ್ನು ನಮ್ಮ ಮುಂದೆ ಕಟ್ಟಿಕೊಟ್ಟಿಲ್ಲ, ವಾಸ್ತವಿಕ ನೆಲೆಗಟ್ಟಿನಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿದಂಥವರು. ಅವರ ಪ್ರತಿಯೊಂದು ಕಾದಂಬರಿಗಳಲ್ಲೂ ಕೂಡ ವಾಸ್ತವಿಕತೆ ಇರ್ತಾ ಇತ್ತು. ಬಹಳ ವಸ್ತುನಿಷ್ಠವಾದಂತಹ ಬರಹಗಳನ್ನು ಬರಿತಾ ಇದ್ರು. ಸಮಾಜಕ್ಕೆ ಏನು ಬೇಕು, ಯಾವ ವಿಚಾರದಲ್ಲಿ ಬದಲಾಗಬೇಕು, ಇದೆಲ್ಲದನ್ನು ಕೂಡ ತನ್ನ ಕಾದಂಬರಿ ಮೂಲಕವಾಗಿ ಸಮಾಜಕ್ಕೊಂದು ಸಂದೇಶ ಕೊಡುವಂತಹ ಕೆಲಸ ಮಾಡ್ತಾ ಇದ್ರು. ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿಗಳು ಈಗ 10-20 ವರ್ಷದ ಹಿಂದೆಯೂ ಕೂಡ ಪ್ರಸ್ತುತತೆಯನ್ನು ಪಡೆದುಕೊಂಡಿತ್ತು. ಇವತ್ತಿನ ಈ ಶತಮಾನಕ್ಕೂ ಕೂಡ ಪ್ರಸ್ತುತವಾಗಿದೆ. ಇನ್ನು 100 ವರ್ಷ ಹೋದ್ರೂ ಕೂಡ ಆ ಕಾದಂಬರಿಗಳು ಅಷ್ಟೇ ಪ್ರಸ್ತುತವಾಗಿರ್ತವೆ. ಕಾರಣ ಏನು ಕೇಳಿದ್ರೆ, ಅದು ಕಲ್ಪನೆಯ ಲೋಕ ಅಲ್ಲ, ವಾಸ್ತವಿಕತೆಯ ನೆಲೆಗಟ್ಟಿನಲ್ಲಿ ಮೂಡಿ ಬಂದಂತಹ ಕಾದಂಬರಿಗಳು ಅವು. ಸಾಮಾನ್ಯವಾಗಿ ಎಸ್.ಎಲ್. ಭೈರಪ್ಪ ಅವರು ಒಂದು ಕೃತಿಯನ್ನು ಬರೀತಾ ಇದ್ದಾರೆ ಅಂತಂದ್ರೆ, ಅವರು 4 ಗೋಡೆಯ ಮಧ್ಯೆ ಕೂತ್ಕೊಂಡು ಏನೋ ಕಲ್ಪನೆ ಇಟ್ಟುಕೊಂಡು ಬರೀತಾ ಇರಲಿಲ್ಲ. ಅಥವಾ ಇನ್ಯಾವುದೋ 4 ಪುಸ್ತಕಗಳನ್ನು ಓದ್ಬಿಟ್ಟು ಅದನ್ನು ರೆಫರ್ ಮಾಡಿ ಇನ್ನೊಂದು ಹೊಸ ಕೃತಿಯನ್ನು ಹುಟ್ಟಾಕ್ತಲೂ ಇರಲಿಲ್ಲ. ಅವರು ದೇಶ ಸುತ್ತುತ್ತಾ ಇದ್ರು, ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ರು, ಅಲ್ಲಿನ ಜನಜೀವನವನ್ನು ಅರ್ಥ ಮಾಡ್ಕೊಳ್ತಾ ಇದ್ರು, ಜನರ ಜೊತೆಗೆ ಬೆರೀತಾ ಇದ್ರು, ಕಷ್ಟ ಸುಖವನ್ನು ಆಲಿಸ್ತಾ ಇದ್ರು. ಇದೇ ಕಾರಣದಿಂದ ಅವರ ಕಾದಂಬರಿಗೆ ಯಾವಾಗಲೂ ಒಂದು ಜೀವ ಕಳೆ ಇರ್ತಾ ಇತ್ತು. ಇಲ್ಲದೆ ಹೋದ್ರೆ ಕನ್ನಡದ ಒಬ್ಬ ಕಾದಂಬರಿಕಾರ ಬರೆದಂತಹ ಒಂದು ಕೃತಿ ಭಾರತದ 14 ಭಾಷೆಯಲ್ಲಿ ಪ್ರಕಟಗೊಳ್ಳುತ್ತೆ, ರಷ್ಯನ್ ಭಾಷೆಗೆ ಅನುವಾದ ಆಗತ್ತೆ, ಮ್ಯಾಂಡ್ರಿನ್ ಭಾಷೆಗೆ ಅನುವಾದ ಆಗತ್ತೆ ಅಂತಂದ್ರೆ ಆ ಸಾಹಿತ್ಯದಲ್ಲಿ ಅದೆಂತಹ ದಮ್ ಇರಬೇಕು ಅಂತ ಯೋಚನೆ ಮಾಡಿ. ಸುಮ್ನೆ ಆಗತ್ತಾ? ಕಾಗಕ್ಕ ಗುಬ್ಬಕ್ಕನ ಕತೆ ಬರೆದ್ರೆ ಅಷ್ಟೆಲ್ಲ ಭಾಷೆಗಳಿಗೆ ಅನುವಾದ ಮಾಡೋದಕ್ಕೆ ಯಾರಾದರೂ ಮುಂದೆ ಬರ್ತಾರಾ? ಮಿತ್ರರೇ, ಭೈರಪ್ಪನವರು ಸಾಹಿತ್ಯ ಕೃಷಿಯನ್ನ ಮಾಡಿದರೆ, ಸಾಹಿತ್ಯದಲ್ಲಿ ಅವರು ಬಹಳ ದೊಡ್ಡ ಸಾಧನೆಯನ್ನ ಮಾಡಿದರೆ, ಮೇರು ವ್ಯಕ್ತಿತ್ವ, ಇದೆಲ್ಲವೂ ಸಹ ಒಂದು ತೂಕ. ಆದರೆ ಅವರು ನಂಬಿದಂತಹ ಸಿದ್ಧಾಂತದಲ್ಲಿ ಅವರಿಗಿದ್ದಂತಹ ಬದ್ಧತೆ ಇದೆಯಲ್ಲ, ಇದು ಇನ್ನೊಂದು ತೂಕ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾಹಿತ್ಯ ಜಗತ್ತು ಅಂತಂದ್ರೆ ಅದು ಲೆಫ್ಟಿಸ್ಟ್ ಸಿದ್ಧಾಂತವಾದಿಗಳ ಒಂದು ಕೂಟ ಆಗಿತ್ತು. ಅಲ್ಲಿ ಬಲಪಂಥೀಯರಿಗೆ ಅವಕಾಶವೇ ಇರಲಿಲ್ಲ, ಎಂಟ್ರಿ ಇರಲಿಲ್ಲ. ಆ ಎಡಪಂಥೀಯ ಇಕೋಸಿಸ್ಟಮ್ ಒಳಗೆ ಬಲಪಂಥೀಯರು ಯೋಚನೆಯನ್ನು ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ, ಅವರನ್ನು ಒಳಗೆ ಬಿಟ್ಕೊಳ್ತಾ ಇರಲಿಲ್ಲ. ಅಂತಹ ಒಂದು ಚಕ್ರವ್ಯೂಹವನ್ನು ಭೇದಿಸಿ ಯಶಸ್ವಿಯಾದಂಥವರು ಎಸ್.ಎಲ್. ಭೈರಪ್ಪನವರು. ಸುಮ್ಮನೆ ಏನು ವಿತಂಡವಾದ ಮಾಡಿ ಯಶಸ್ಸು ಗಳಿಸಿದ್ದಲ್ಲ. ತನ್ನ ಸಾಹಿತ್ಯದ ಮೂಲಕವಾಗಿ ಜನಸಂಪಾದನೆಯನ್ನ ಮಾಡಿದ್ರು, ತನ್ನ ಜ್ಞಾನ ಭಂಡಾರದ ಮೂಲಕವಾಗಿ ಜನರನ್ನ ರೀಚ್ ಆದ್ರು. ಇನ್ನೊಂದು ಕಡೆ ಎಸ್.ಎಲ್. ಭೈರಪ್ಪ ಅವರನ್ನ ತುಳಿಯೋದಕ್ಕೆ, ಅವರ ಸಿದ್ಧಾಂತವನ್ನು ಹತ್ತಿಕ್ಕೋದಕ್ಕೆ ನಿರಂತರವಾಗಿ ಪ್ರಯತ್ನ ನಡೀತಾ ಇತ್ತು. ಏನು ಅಷ್ಟು ಸುಲಭದ ಹಾದಿ ಆಗಿರಲಿಲ್ಲ. ಅಷ್ಟಾದರೂ ಕೂಡ ತನ್ನ ಸಿದ್ಧಾಂತದ ವಿಚಾರದಲ್ಲಿ ಯಾವತ್ತೂ ರಾಜಿ ಆದಂಥವರಲ್ಲ. ಇದೇ ಕಾರಣದಿಂದಾಗಿ ಎಸ್.ಎಲ್. ಭೈರಪ್ಪ ಅವರು ನಮಗೆಲ್ಲ ಹೀರೋ ಆಗಿ ಕಾಣ್ತಾ ಇದ್ದಾರೆ. ಮಿತ್ರರೇ, ನಾನು ಕಾಲೇಜ್ ಡೇಸ್ನಿಂದಲೂ ಕೂಡ ಎಸ್.ಎಲ್. ಭೈರಪ್ಪ ಅವರ ಕೃತಿಯನ್ನು ಓದ್ತಾ ಇದ್ದೆ. ನನಗೆ ಆ ಎಲ್ಲ ಸಂದರ್ಭದಲ್ಲೂ ಕಾಡ್ತಾ ಇದ್ದಂತಹ ಒಂದೇ ಪ್ರಶ್ನೆ ಏನು ಕೇಳಿದ್ರೆ,
ಕೇಳಿದ್ರೆ ಯಾಕೋಸ್ಕರವಾಗಿ ಎಸ್ ಎಲ್ ಭೈರಪ್ಪ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ? ಆ ನಂತರ ನಮಗೆ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಗೊತ್ತಾಯಿತು, ಎಸ್ ಎಲ್ ಭೈರಪ್ಪನವರು ಬಲಪಂಥೀಯವಾದದವರು, ಹೀಗಾಗಿ ಈ ದೇಶದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನಂತೂ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಒಂದು ಸಂದರ್ಭ ಹೇಗೆ ಬಂದ್ಬಿಡ್ತು ಅಂತಂದ್ರೆ, ಈ ದೇಶದ ಸಾಹಿತಿಗಳಿರಬಹುದು ಅಥವಾ ಸಿನಿಮಾ ಇಂಡಸ್ಟ್ರಿ ಇರಬಹುದು, ಯಾರು ಕಾಂಗ್ರೆಸ್ನ ಸಿದ್ಧಾಂತದ ಫೇವರ್ ಆಗಿರ್ತಾರೋ, ಸೋ ಕಾಲ್ಡ್ ಜಾತ್ಯತೀತವಾದಿಗಳು ಅಂತ ಬೋರ್ಡ್ ಹಾಕೊಂಡಿರ್ತಾರೋ ಅಂತವರಿಗೆ ಈಸಿಯಾಗಿ ಪ್ರಶಸ್ತಿಗಳು ಸಿಕ್ಕುವು. ಆದರೆ ಎಸ್ ಎಲ್ ಭೈರಪ್ಪನಂತಹ ನಿಜವಾದ ಸಾಧಕರನ್ನ ಪ್ರಶಸ್ತಿಯಿಂದ ಬಹಳ ದೂರ ಇಡಲಾಯಿತು. ಅಂತಿಮವಾಗಿ ಅವರಿಗೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಮಂದ್ರಾ ಕೃತಿಗೆ ಬಂತು. ನಿಮಗೆಲ್ಲ ಗೊತ್ತೇ ಇದೆ, ಸರಸ್ವತಿ ಸಮ್ಮಾನ್ ಬಂದಂಥವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪುನಃ ಕೊಡೋದಿಲ್ಲ. ಈ ಕಾರಣದಿಂದಾಗಿ ಎಸ್ ಎಲ್ ಭೈರಪ್ಪ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಮರೀಚಿಕೆಯಾಗಿ ಉಳಿದುಬಿಡ್ತು. ಆದರೆ ಅಂತಿಮವಾಗಿ 2023ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಎಸ್ ಎಲ್ ಭೈರಪ್ಪ ಅವರ ಸಾಧನೆಗೋಸ್ಕರವಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಡುತ್ತೆ. ಅವರಿಗೇನೇ ಪ್ರಶಸ್ತಿ ಬಂದಿರಬಹುದು, ಅವರಿಗೆ ಪಂಪ ಪ್ರಶಸ್ತಿ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಗುಲ್ಬರ್ಗಾ ವಿವಿಯ ಗೌರವ ಡಾಕ್ಟರೇಟ್ ಬಂದಿದೆ, 10 ಪ್ರಶಸ್ತಿಗಳು ಎಸ್ ಎಲ್ ಭೈರಪ್ಪ ಅವರಿಗೆ ಬಂದಿದೆ. ಆದರೂ ಸಹ ಅವರ ಸಾಹಿತ್ಯ ಕೃಷಿಗಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು. ಕುವೆಂಪು, ಕಾರಂತ, ಬೇಂದ್ರೆ, ಮಾಸ್ತಿ ಇವರೆಲ್ಲರ ಪಕ್ಕದಲ್ಲಿ ಎಸ್ ಎಲ್ ಭೈರಪ್ಪ ಅವರ ಫೋಟೋವನ್ನು ಕೂಡ ನಾವು ನೋಡಬೇಕಾಗಿತ್ತು ಅಂತ ನನ್ನ ವೈಯಕ್ತಿಕ ಬಯಕೆ. ಇನ್ನು ಎಸ್ ಎಲ್ ಭೈರಪ್ಪ ಅವರು ತನ್ನ ಸಿದ್ಧಾಂತದಲ್ಲಿ ಎಷ್ಟು ನಿಷ್ಠೂರವಾದಿಯಾಗಿದ್ರು ಅಂತಂದ್ರೆ, ಅವರು ಧಾರ್ಮಿಕತೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಮುಲಾಜೆ ಮಾಡ್ತಾ ಇರಲಿಲ್ಲ. ಸನಾತನ ಧರ್ಮ, ಅದರ ಸಂಸ್ಕೃತಿಯ ಬಗ್ಗೆ ಬಹಳ ಮುಕ್ತವಾಗಿ ಮಾತನಾಡ್ತಾ ಇದ್ರು, ಅಭಿಮಾನವನ್ನು ತೋರಿಸ್ತಾ ಇದ್ರು. ಇವತ್ತು ಬಲಪಂಥೀಯವಾದದ ಅನೇಕ ಸಾಹಿತಿಗಳನ್ನು ನಾವು ನೋಡ್ತೀವಿ, ಆದರೆ ಅವರು ಸ್ವಲ್ಪ ಕೆಲವೊಮ್ಮೆ ಎಡಬಿಡಂಗಿಗಳಂತೆ ಕಂಡುಬಿಡ್ತಾರೆ. ಯಾವುದೋ ಒಂದು ವಿಚಾರ ಬಂದಂತಹ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಿಬಿಟ್ರೆ ಎಲ್ಲಿ ನನ್ನ ವ್ಯಕ್ತಿತ್ವಕ್ಕೆ ಕಳಂಕ ಬಂದುಬಿಡುತ್ತೋ, ನನ್ನ ವಿರೋಧಿಸುವಂಥವರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೋ, ಈ ರೀತಿಯ ಒಂದು ಗೊಂದಲದಲ್ಲೇ ಅವರು ಕಾಣ್ತಾ ಇರ್ತಾರೆ. ಆದರೆ ಎಸ್ ಎಲ್ ಭೈರಪ್ಪ ಅವರಲ್ಲಿ ಆ ರೀತಿಯ ದ್ವಂದ್ವವೇ ಇರಲಿಲ್ಲ. ಎಷ್ಟೇ ದೊಡ್ಡ ಸಾಹಿತಿ ಆಗಿರಲಿ, ಅದೆಷ್ಟೇ ದೊಡ್ಡ ಎಡಪಂಥೀಯ ಚಿಂತಕನಾಗಿರಲಿ, ಆತನನ್ನು ಎದುರಿಸೋದಕ್ಕೆ ಎಸ್ ಎಲ್ ಭೈರಪ್ಪ ಅವರಿಗೆ ಯಾವುದೇ ಅಳುಕಿರಲಿಲ್ಲ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮಗೆ ಹೇಳ್ತೀನಿ. ಎಸ್ ಎಲ್ ಭೈರಪ್ಪ ಅವರ ಜೊತೆಗೆ ಅನೇಕ ಎಡಪಂಥೀಯ ಚಿಂತಕರು ಗುದ್ದಾಟಕ್ಕೆ ಬಂದಿದ್ದಾರೆ, ಇಲ್ಲ ಅಂತೇನಿಲ್ಲ. ಎಸ್ ಎಲ್ ಭೈರಪ್ಪ ಅವರನ್ನ ಸಾಹಿತ್ಯ ಲೋಕ ಕಂಟಿದ ಕಳಂಕ ಅಂತ ಸಾಬೀತು ಮಾಡೋದಕ್ಕೆ ಅನೇಕರು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಎಸ್ ಎಲ್ ಭೈರಪ್ಪ ಅವರ ಅಧ್ಯಯನಶೀಲತೆ ಜೊತೆಗೆ ಅವರ ಜ್ಞಾನ ಭಂಡಾರ ಇದೆಯಲ್ಲ, ಈ ಕಾರಣದಿಂದಾಗಿ ಅವರೊಂದು ಪ್ರಜ್ವಲಿಸುವ ಸೂರ್ಯನಂತೆ ಕಾಣ್ತಾ ಇದ್ರು. ಹೀಗಾಗಿ ಅವರೆದುರು ಅರೆಬೆಂದ ಮಡಿಕೆಗಳೆಲ್ಲ ನಿಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದೇನು ಕೇಳಿದ್ರೆ, ನೀವು ಯಾರಾದರೂ ಎಸ್ ಎಲ್ ಭೈರಪ್ಪ ಅವರನ್ನು ಅಧ್ಯಯನ ಮಾಡಿಲ್ಲ, ಅವರ ಕೃತಿಗಳನ್ನು ಇನ್ನೂ ಕೂಡ ಓದಿಲ್ಲ ಅಂತಾದರೆ ಇವತ್ತೇ ಓದೋದಕ್ಕೆ ಆರಂಭಿಸಿ. ಆ ಓದು ನಿಮ್ಮ ಜೀವನದಲ್ಲಿ ನೀವೇನೋ ಪಡೆದುಕೊಳ್ಳುವಂತೆ ಮಾಡುತ್ತೆ. ಗೃಹಭಂಗ, ದಾಟು, ಪರ್ವ ಯಾವುದನ್ನಾದ್ರೂ ಓದಿ. ಒಮ್ಮೆ ಎಸ್ ಎಲ್ ಭೈರಪ್ಪ ಅವರ ಒಂದು ಕೃತಿಯನ್ನು ನೀವು ಓದಿದ್ರಿ ಅಂತಾದ್ರೆ ಇನ್ನೊಂದು ಕೃತಿಯನ್ನು ಅದಾಗೆ ಓದಿಸುತ್ತೆ. ಅದು ಎಸ್ ಎಲ್ ಭೈರಪ್ಪ ಅವರ ಸಾಹಿತ್ಯ ರಚನೆಯ ತಾಕತ್ತು. ಒಟ್ಟಿನಲ್ಲಿ ಎಸ್ ಎಲ್ ಭೈರಪ್ಪ ಅವರು ತನ್ನ 94 ವರ್ಷದ ತುಂಬು ಜೀವನವನ್ನು ಮುಗಿಸಿ, ಅವರಿಗೆ ವಯೋಸಹಜವಾದಂತಹ ಒಂದಷ್ಟು ಅನಾರೋಗ್ಯಗಳು ಕಾಡ್ತಾ ಇದ್ವು. ಕಳೆದ ಒಂದು 3-4 ದಿನದಿಂದ ಅವರಿಗೆ ಜ್ವರ ಕೂಡ ಬಾಧಿಸ್ತಾ ಇತ್ತು. ಹೀಗಾಗಿ ಬೆಂಗಳೂರಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಇವತ್ತು ಮಧ್ಯಾಹ್ನ 2:38 ವೇಳೆಗೆ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಹೃದಯ ಸ್ತಂಭನದಿಂದ ನಿಧನರಾಗಿದ್ದಾರೆ ಅಂತೇಳಿ ವೈದ್ಯರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಎಸ್ ಎಲ್ ಭೈರಪ್ಪ ಅವರ ಈ ಅಗಲಿಕೆ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಅವರ ಅಭಿಮಾನಿಗಳಿಗೆ ತುಂಬಲಾರದಂತಹ ನಷ್ಟವೇ ಸರಿ. ಅವರು ಬರವಣಿಗೆಯನ್ನು ನಿಲ್ಲಿಸಿ ಸುಮಾರು ವರ್ಷಗಳೇ ಆಗಿದ್ವು. 2017ರಲ್ಲಿ ಪ್ರಕಟಗೊಂಡಂತಹ ಉತ್ತರಾಖಂಡ ಕೃತಿಯೇ ಅವರ ಕೊನೆಯ ಕೃತಿ. ಅವರು ಬರವಣಿಗೆಯನ್ನು ನಿಲ್ಲಿಸಿದ್ರೂ ಕೂಡ ಯಾವುದೇ ಸಭೆ ಸಮಾರಂಭಗಳಿರಬಹುದು, ಇತಿಹಾಸದ ಕುರಿತಾದಂತಹ ವಿಚಾರ ಸಂಕಿರಣಗಳಿರಬಹುದು, ಹಾಗೆ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಿರಬಹುದು, ಇದಕ್ಕೆಲ್ಲ ಅವರನ್ನು ಕರೆದಿದ್ದೇ ಆದ್ರೆ ಬಹಳ ಉತ್ಸಾಹದಿಂದ ಅವರು ಭಾಗಿಯಾಗ್ತಾ ಇದ್ರು. ಅವರಿಗೆ ವಯಸ್ಸು 90 ದಾಟಿತ್ತು, ಆದರೂ ಕೂಡ ಅವರು ಮಾತನಾಡೋದಕ್ಕೆ ನಿಂತುಕೊಂಡಿದ್ದೆ ಆದರೆ 20ರ ಯುವಕನನ್ನು ಕೂಡ ಆಕರ್ಷಿಸ್ತಾ ಇದ್ರು. ಅಂತಹ ಜ್ಞಾನ ಭಂಡಾರವನ್ನ ಎಸ್ ಎಲ್ ಭೈರಪ್ಪ ಅವರು ಹೊಂದಿದ್ರು. ಮಿತ್ರರೇ, ಎಸ್ ಎಲ್ ಭೈರಪ್ಪ ಅವರನ್ನ ನೀವು ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತೀರಿ? ಅವರ ಅಗಲಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.